ಸರಿತಾಗೆ ಡಿಸೈನ್ ಮಾಡಿರೋ ವಿಷಯ ಎಲ್ಲ ವಿವೇಕ್ ಹೇಳಿ ಆಗ ನಿಜವಾಗ್ಲೂ ಗೌರಿ ಎಷ್ಟೆಲ್ಲ ತುಂಬ ಡಿಸೈನ್ ಮಾಡ್ತಾರಮ್ಮ ಅಂಥದ್ರಲ್ಲಿ ಅವರಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಅದರಲ್ಲೂ ನಮ್ಮ ಆಫೀಸ್ ಇರಬೇಕಾದ್ರೆ ನಾವು ಯಾಕೆ ಅವಕಾಶ ಕೊಡದೆ ಸುಮ್ಮನೆ ಇರಬೇಕು. ಅದಕ್ಕೋಸ್ಕರ ಅವರು ಮಾಡುವಂತಹ ಡಿಸೈನ್ ಎಲ್ಲ ತುಂಬ ಇಷ್ಟ ಆಗಿದೆ. ಕ್ಲೈಂಟ್ಸ್ ಅವರಿಗೆ ಅವಕಾಶ ಕೊಡಬೇಕು ಅಂತಾನೆ ನಾನು ಇನ್ನು ಮುಂದೆ ಅವರು ಆಫೀಸ್ಗೆ ಬರಲಿ ಅಂತ ಹೇಳ್ತಾ ಇರೋದು. ಇನ್ನು ಮುಂದೆ ಗೌರಿ ಅವರು ಆಫೀಸ್ಗೆ ಬಂದರೆ ನನಗೂ ಕೂಡ ಸಹಾಯ ಆಗುತ್ತೆ ಅಂತ ವಿವೇಕ್ ಹೇಳಿದ ತಕ್ಷಣವೇ ಏನು ಹೇಳ್ತಿದ್ಯಾ ವಿವೇಕ್ ನೀನು ಹಾಗಂತ ನೀನು ಈ ನಿರ್ಧಾರ ಮಾಡಿದ್ಯಾ, ಆದರೆ ಇದ್ರ ಬಗ್ಗೆ ನಮ್ಮ ಹತ್ರ ಮಾತಾಡಬೇಕು ಅಂತ ಒಂದು ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ನೀನು? ಇಷ್ಟ ಬಂದಂಗೆ ನಿರ್ಧಾರ ಮಾಡಿ ನಮ್ಮ ಆಫೀಸಲ್ಲಿ ಡಿಸೈನರ್ ಆಗಿ ಗೌರಿಗೆ ಕೆಲಸ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ. ಲೆಟರ್ ಕೂಡ ತಗೊಂಡು ಬಂದಿದ್ಯಾ. ಇದನ್ನೆಲ್ಲ ನೋಡಿದರೆ ನೀನು ತುಂಬ ಬದಲಾಗ್ತಿದ್ಯಾ ಅಂತ ಅನ್ನಿಸ್ತಿದೆ ಅಂತ ಸರಿತಾ ಹೇಳಿದಾಗ, ಅಮ್ಮ ಒಂದ್ಸಲ ನೀವೇ ಡಿಸೈನ್ ನೋಡಿ ಎಷ್ಟೆಲ್ಲ ಪ್ರಾಜೆಕ್ಟ್ ನಮಗೆ ಸಿಗ್ತಾ ಇರಲಿಲ್ಲ, ಆದರೆ ಗೌರಿ ಮಾಡಿರೋ ಡಿಸೈನ್ನ ನೋಡಿದ ತಕ್ಷಣವೇ ಎಲ್ಲರೂ ಕೂಡ ಒಪ್ಕೊಂಡ್ರು. ಹಾಗೆ ಎಲ್ಲರೂ ಕೂಡ ಗೌರಿ ಅವರೇ ಇನ್ನು ಮುಂದೆ ಡಿಸೈನ್ ಮಾಡಲಿ ಅಂತ ಹೇಳಿದರು. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಿಮಗೆ ಏನು ಅನಿಸುತ್ತೆ ನೀವೇ ಯೋಚನೆ ಮಾಡಿ ಅಂತ ವಿವೇಕ್ ಹೇಳಿದ ತಕ್ಷಣ ಆಗ ಸರಿತಾ ಯೋಚನೆ ಮಾಡ್ತಿರ್ತಾರೆ. ಹೌದು, ಅಷ್ಟಕ್ಕೂ ಗೌರಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಕಂಪ್ನಿ ಆಫೀಸ್ಗೆ ಎಲ್ಲದಕ್ಕೂ ಗೌರಿಯಿಂದ ಸಹಾಯ ಆಗ್ತಿರ್ಬೇಕಾದ್ರೆ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ? ಅಷ್ಟಕ್ಕೂ ಗೌರಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಾನು ಇದನ್ನು ಹೇಳಿದರೆ ಅತ್ತೆ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಡಿಸೈನ್ ಅಂತ ಯೋಚನೆ ಮಾಡ್ತಿರ್ತಾರೆ ಸರಿತಾ ಅವರು. ಅಷ್ಟರಲ್ಲಿ ಗೌರಿ ಬಂದಿದ ತಕ್ಷಣ, ಏನು ಗೌರಿ ನಿಮ್ಮ ಮನೆಯವರಿಗೆ ದುಡ್ಡು ಕೊಟ್ಟ ಅಂತ ಕೇಳಿದ ತಕ್ಷಣವೇ ಸರಿತಾ ಆಗ ಏನಂತ ಹೇಳ್ತಿದ್ದೀರಾ, ಈ ವಿಷಯ ಎಲ್ಲ ನಿಮಗೆ ಹೇಗೆ ಗೊತ್ತಾಯಿತು? ಅಷ್ಟಕ್ಕೂ ನಾನು ನನ್ನ ದುಡ್ಡನ್ನ ತಗೊಂಡೋಗಿ ಕೊಟ್ಟೆ ಅಂತ ಗೌರಿ ಹೇಳಿದಾಗ, ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅದು ವಿವೇಕ್ ದುಡ್ಡು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗೆ ಮೋನಿಕಾ ಹೇಳೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಅಂದಿದ ತಕ್ಷಣ, ಮೋನಿಕಾ ಅಕ್ಕ ಹೇಳೋದನ್ನು ನೀವು ಕೇಳಿಸ್ಕೊಂಡ್ರ? ಏನು ಹೇಳ್ತಿದ್ದೀರಾ ಅತ್ತೆ? ಮೋನಿಕಾ ಅಕ್ಕ ಏನು ಹೇಳ್ತಿದ್ರು ಅಂತ ಕೇಳಿದಾಗ, ಅದು ನಿಮ್ಮ ತಾಯಿ ಜೊತೆ ಮೋನಿಕಾ ಮಾತಾಡ್ತಿದ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಮನೆಯವರಿಗೋಸ್ಕರ ನೀನು ದುಡ್ಡು ತಗೊಂಡು ಹೋಗಿದ್ಯಾ, ಆದರೆ ಇದನ್ನು ಯಾವುದನ್ನು ನಮಗೆ ಯಾರಿಗೂ ಹೇಳಿಲ್ಲ. ನಮಗೆ ಹೇಳಿದರೆ ನಾವೇ ಸಹಾಯ ಮಾಡ್ತಿರ್ಲಿಲ್ವಾ ಅಂತ ಸರಿತಾ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ನೀವು, ಸಹಾಯ ಮಾಡ್ತಿದ್ರಾ ಅಂತ ಗೌರಿಗೆ ಹೇಳಿದ ತಕ್ಷಣವೇ, ಹೌದು ಗೌರಿ, ಅಷ್ಟಕ್ಕೂ ನಿಮ್ಮ ಮನೆಯವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಾದ ಮೇಲೂ ನಾವು ಇಷ್ಟೆಲ್ಲ ಇದ್ರೂ ಸಹಾಯ ಮಾಡಲಿಲ್ಲ ಅಂದರೆ ಹೇಗೆ? ಅಷ್ಟಕ್ಕೂ ಅವರು ನಮ್ಮ ಬೀಗರು ಅಲ್ವಾ ಅಂತ ಸರಿತಾ ಹೇಳಿದಾಗ ತುಂಬ ಖುಷಿಯಾಗುತ್ತೆ. ಏನತ್ತೆ ಹೇಳ್ತಿದ್ದೀರಾ ನೀವು? ನಮ್ಮ ಮನೆಯವ್ರ ಬಗ್ಗೆ ಇಷ್ಟೆಲ್ಲ ಖುಷಿಯಿಂದ ಮಾತಾಡ್ತಿದ್ದೀರಾ, ಹಾಗೆ ಇದನ್ನೆಲ್ಲ ಹೇಳ್ತಾ ಇದ್ದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳಿದಾಗ, ಹೌದು, ಆದರೆ ನಂಬಬೇಕು, ನಾವು ಕೂಡ ಬದಲಾಗಬೇಕು. ಜೊತೆಗೆ ನೀನು ಮಾಡಿರುವಂತಹ ಡಿಸೈನ್ ನನಗೆ ತುಂಬ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಆಗ ಸರಿತಾ ಹೇಳಿದ ತಕ್ಷಣವೇ, ಹಾಗಾದರೆ ನಾನೇ ಡಿಸೈನ್ ಮಾಡಿದೆ ಅಂತ ವಿವೇಕ್ ಅವರು ಎಲ್ಲ ವಿಷಯನೂ ಹೇಳಿದ್ದಾರೆ. ತುಂಬ ಖುಷಿ ಆಗ್ತಿದೆ ನನಗಂತೂ. ಅದರಲ್ಲೂ ಅತ್ತೆ ಇಷ್ಟೆಲ್ಲ ಹೇಳ್ತಿರೋದು ಕೇಳಿ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ತುಂಬ ಖುಷಿ ಆಗ್ತಿದೆ ಅಂತ ಯೋಚನೆ ಮಾಡ್ತಿರ್ತಾರೆ ಗೌರಿ. ಆಗ ಇದೇನಿದು ಎಲ್ಲ ಉಲ್ಟಾ ಆಗ್ತಿದೆಯಲ್ಲ, ಅಷ್ಟಕ್ಕೂ ನಾನು ಅಂದ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ. ಎಲ್ಲ ಸರಿತಾ ಅತ್ತೆ ಕೋಪ ಮಾಡಿಕೊಂಡು ಇಷ್ಟೆಲ್ಲ ಆಗ್ತಿರೋದಕ್ಕೆ ಕಾರಣ ಇವರು ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಗೌರಿ ಬಂದಮೇಲೂ ಕೂಡ ಆರಾಮಾಗಿ ಮಾತಾಡ್ತಿದ್ದಾರೆ. ಅದರಲ್ಲೂ ನೀನು ಮಾಡಿರೋ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಿದ್ದಾರೆ. ಅದರಲ್ಲೂ ವಿವೇಕ್ ಬೇರೆ ಈ ಲೆಟರ್ ತಗೊಂಡು ಬಂದಿದ್ದಾರೆ ಕೆಲಸ ಕೊಡಬೇಕು ಅಂತ. ಏನು ನಡೀತಿದೆ ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ, ಎಲ್ಲ ಉಲ್ಟಾ ಆಗ್ತಿದೆ. ಅಷ್ಟಕ್ಕೂ ನಿಜವಾಗ್ಲೂ ಈ ಕಂಪ್ನಿಗೆ ನಾನು ಬಾಸ್ ಆಗಬೇಕು, ಈ ಮನೆ ಜವಾಬ್ದಾರಿ ನನಗೆ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿದರೆ ಗೌರಿಗೆ ಕೆಲಸ ಕೊಡ್ತಿದ್ದಾರೆ, ಅದು ಡಿಸೈನರ್ ಆಗಿ. ಈಗ ಅವರು ಮಾಡಿರುವಂತಹ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಸರಿತಾ ಅತ್ತೆ ಒಪ್ಕೊಂಡ್ರು. ಆದರೆ ನಾನು ಹೀರೋಯಿನ್ ಆಗಬೇಕು ಅಂತ ಅಂದ್ಕೊಂಡಾಗ ಯಾರು ನನ್ನ ಪರವಾಗಿ ಮಾತಾಡಲೇ ಇಲ್ಲ ಅಂತ ಕೋಪ ಮಾಡಿಕೊಂಡು ಮೋನಿಕಾ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ ವಿವೇಕ್, ನೀನೇನೇ ಅಂದ್ಕೊಂಡ್ರು ಕೂಡ ಅಷ್ಟಕ್ಕೂ ಮನೆಯವರು ಒಪ್ಪಿಕೊಳ್ಳಲ್ಲ ಅಂತ ಅನಿಸುತ್ತೆ. ಈ ಮನೆ ಸೊಸೆಯಾಗಿ ಈ ಮನೆ ಜವಾಬ್ದಾರಿನ ಬಿಟ್ಟು ಡಿಸೈನ್ ಮಾಡಿಕೊಂಡು ಆಫೀಸ್ಗೆ ಹೇಗೆ ಬರೋಕ್ಕಾಗುತ್ತೆ ಅಲ್ವಾ ಸರಿತಾ ಅತ್ತೆ? ಅಷ್ಟಕ್ಕೂ ನೀವು ಇದನ್ನೇ ಅಲ್ವಾ ಹೇಳಿ ನನಗೆ ಅಂತ ಮೋನಿಕಾ ಹೇಳಿದಾಗ, ಮೋನಿಕಾ ನಿನ್ನ ವಿಷಯನೇ ಬೇರೆ, ಹಾಗೆ ಈ ಡಿಸೈನ್ ವಿಷಯನೇ ಬೇರೆ. ಅಷ್ಟಕ್ಕೂ ಎಲ್ಲ ಕ್ಲೈಂಟ್ಸ್ ಗೌರಿ ಮಾಡಿರುವಂತಹ ಡಿಸೈನ್ನೇ ತುಂಬ ಚೆನ್ನಾಗಿದೆ, ಅದೇ ಥರನೇ ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಬೇರೆ ಯಾರೇ ಮಾಡಿದರೂ ಕೂಡ ಒಪ್ಕೋತಾ ಇಲ್ಲ ಡಿಸೈನ್ನ. ಹಾಗಂದಮೇಲೆ ಬೇರೆ ದಾರಿ ಇಲ್ಲ ನಮಗೆ. ಗೌರಿನೇ ಬಂದು ಡಿಸೈನ್ ಮಾಡಿಕೊಟ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೆ ನಮಗೂ ಕೂಡ ಒಳ್ಳೆಯದಾಗುತ್ತೆ. ನಮ್ಮ ಬಿಸ್ನೆಸ್ಗೋಸ್ಕರ, ನಮ್ಮ ಆಫೀಸ್ಗೋಸ್ಕರ ಸಹಾಯ ಮಾಡಬೇಕು ಅಂತ ಗೌರಿ ಕೂಡ ಒಪ್ಕೊಂಡು ಇಷ್ಟೆಲ್ಲ ಡಿಸೈನ್ ಮಾಡ್ತಿದ್ದಾರೆ. ಹಾಗಂದಮೇಲೆ ಈಗ ಏನು ಮಾತಾಡೋದಿದೆ, ಎಲ್ಲರೂ ಒಪ್ಕೊಂಡು ಆಯ್ತಲ್ಲ ಅಂತ ಆಗ ವಿವೇಕ್ ಹೇಳಿದ ತಕ್ಷಣವೇ, ಗೌರಿ ನೀನೇನು ಯೋಚನೆ ಮಾಡಬೇಡ, ಅಷ್ಟಕ್ಕೂ ನಿನ್ನಿಂದಾಗಿ ನಮಗೆ ಸಹಾಯ ಆಗ್ತಿದೆ, ಆದರೆ ಖಂಡಿತವಾಗ್ಲೂ ನಾನು ಒಪ್ಕೋತೀನಿ, ಹಾಗೆ ನೀನು ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಆಗ ಸರಿತಾ ಹೇಳಿದ ತಕ್ಷಣವೇ, ಹೌದತ್ತೆ ನನಗೆ ನಂಬಕ್ಕೆ ಆಗ್ತಿಲ್ಲ, ನೀವು ಒಪ್ಕೋತಿರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನನಗಂತೂ ತುಂಬ ಖುಷಿ ಆಗ್ತಿದೆ, ತುಂಬ ಥ್ಯಾಂಕ್ಸ್ ಅತ್ತೆ ಅಂತ ಗೌರಿ ಹೇಳಿದಾಗ, ನಿನ್ನ ಬಗ್ಗೆ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ, ಆದರೆ ಈಗ ಎಲ್ಲ ಅರ್ಥ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಹಾಗೆ ಇದೇ ಥರ ಯಾವಾಗಲೂ ಚೆನ್ನಾಗಿ ಡಿಸೈನ್ ಮಾಡ್ತಿರು ಅಂತ ಹೇಳಿ ಸರಿತಾ ವಿಶ್ ಮಾಡಿದ ತಕ್ಷಣವೇ ತುಂಬ ಖುಷಿಯಾಗುತ್ತೆ. ಗೌರಿ ಸರಿ ಅತ್ತೆ ಆಯಿತು, ಇದೇ ಥರ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತೀನಿ, ಹಾಗೇನೇ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಬರೋ ಥರ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ನೋಡ್ತಾ ಇರಿ, ಎಲ್ಲರೂ ಕೂಡ ನಮಗೆ ಪ್ರಾಜೆಕ್ಟ್ ಕೊಡ್ತಾರೆ, ಹಾಗೆ ಈ ದಿನ ಬಂದು ಕಂಪ್ನಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಗೌರಿ ಹೇಳಿದ ತಕ್ಷಣವೇ ಆಗ ಏನತ್ತೆ ಇದೆಲ್ಲ ಅಷ್ಟಕ್ಕೂ ಚಂಚಲ ಅತ್ತೆ ಅನಿಕೇತ್ ಅವರೇ ಯಾಕೇನು ಮಾತಾಡ್ತಿಲ್ಲ? ಅಲ್ಲ ನಾನು ಹೀರೋಯಿನ್ ಆಗಬೇಕು ಅಂತ ಅಂದ್ಕೊಂಡಾಗ ಇವರೆಲ್ಲರೂ ಮಾತಾಡಿದ್ದು ನಿಮಗೆ ಗೊತ್ತು, ಆದರೆ ಆಗ ನೀವು ಏನೂ ಮಾತಾಡಲಿಲ್ಲ. ಆದರೆ ಈಗ ಗೌರಿ ಮಾತ್ರ ಕೆಲಸ ಮಾಡ್ಬೋದು ಅಂದರೆ ಏನರ್ಥ? ನಾನು ಕೂಡ ಆಫೀಸ್ಗೆ ಹೋಗ್ತೀನಿ ಅಂತ ಆಗ ಮೋನಿಕಾ ಹೇಳಿದ ತಕ್ಷಣವೇ, ಮೋನಿಕಾ ಅಷ್ಟಕ್ಕೂ ನೀನು ಆಫೀಸ್ಗೆ ಬಂದು ಏನು ಮಾಡ್ತೀಯಾ, ಏನು ಕೆಲಸ ಮಾಡ್ತೀಯಾ ಅಂತ ವಿವೇಕ್ ಕೇಳ್ತಾರೆ.
ಅದೆಲ್ಲ ನನಗೆ ಬಿಟ್ಟಿದ್ದು. ಅಷ್ಟಕ್ಕೂ ನಿನಗೆ ಎಷ್ಟು ಅಧಿಕಾರ ಇದೆಯೋ ಆಫೀಸ್ ಬಗ್ಗೆ ಕಂಪ್ನಿ ಬಗ್ಗೆ ಮಾತಾಡೋದಕ್ಕೆ, ನನಗೂ ಅಷ್ಟೇ ಅಧಿಕಾರ ಇದೆ. ಈ ಮನೆ ಸೊಸೆಯಾಗಿ ನಾನೇನು ಮಾಡಲಿ? ಗೌರಿನೇ ಡಿಸೈನ್ ಮಾಡೋಕ್ಕೆ ಆಫೀಸ್ಗೆ ಬರ್ತಿರ್ಬೇಕಾದ್ರೆ ನಾನು ಕೂಡ ಬರ್ತೀನಿ. ನಾನು ಬೇರೆ ಏನಾದರೂ ಕೆಲಸ ಕಲ್ತ್ಕೊಂಡು ನಾನು ಕೂಡ ಕೆಲಸ ಮಾಡ್ತೀನಿ. ನಾನು ಕೂಡ ದಿನ ಬಂದು ಕಂಪ್ನಿಯಲ್ಲೇ ಕೆಲಸ ಮಾಡಬೇಕು ಅಂತ. ಆಗ ಮೋನಿಕಾ ಹೇಳಿದ ತಕ್ಷಣವೇ, ಏನು ಮಾತಾಡ್ತಿದ್ಯಾ ಮೋನಿಕಾ ಅಕ್ಕ? ಅಷ್ಟಕ್ಕೂ ನೀನು ತಾಯಿ ಆಗ್ತಿದ್ಯಾ. ಹಾಗಂದಮೇಲೆ ನೀನು ಮನೇಲೇ ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವಾ? ಅದನ್ನು ಬಿಟ್ಟು ಆಫೀಸ್ಗೆ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಅಲ್ಲಿ ಎಷ್ಟೆಲ್ಲ ಕೆಲಸ ಇರುತ್ತೆ. ಎಷ್ಟೆಲ್ಲ ಕೆಲಸ ನೀನು ಯಾವತ್ತೂ ಮಾಡಿಲ್ಲ. ಅಂಥದ್ರಲ್ಲಿ ಈಗ ಬಂದು ಮಾಡ್ತೀನಿ ಅಂತ ಹೇಳಿದರೆ ಹೇಗೆ ಮೋನಿಕಾ ಅಕ್ಕ? ನೀನೇನು ಯೋಚನೆ ಮಾಡಬೇಡ. ನಿನ್ನ ಪರವಾಗಿ ಬೇಕಾದರೆ ನಾನೇ ಹೋಗಿ ನಿನ್ನ ಕೆಲಸ ಏನಿದೆಯೋ ಅದನ್ನು ನಾನೇ ಮಾಡ್ತೀನಿ. ಆದರೆ ನೀನು ಆರಾಮಾಗಿ ರೆಸ್ಟ್ ಮಾಡು. ಇಂತಹ ಸಮಯದಲ್ಲಿ ನೀನು ರೆಸ್ಟ್ ಮಾಡಬೇಕಲ್ವಾ ಮೋನಿಕಾ ಅಕ್ಕ ಅಂತ. ಆಗ ಗೌರಿ ಹೇಳಿದ ತಕ್ಷಣವೇ, ಗೌರಿ ಅಷ್ಟಕ್ಕೂ ನಾನೇ ಹೇಳ್ತಿದ್ದೀನಲ್ಲ, ನಾನು ಆರಾಮಾಗಿ ಇಲ್ಲಿರೋದಕ್ಕಿಂತ ಆಫೀಸ್ಗೆ ಬಂದರೆ ನನಗೂ ತುಂಬ ಖುಷಿಯಾಗುತ್ತೆ. ನಾನು ಕೂಡ ಆರಾಮಾಗಿ ಖುಷಿಯಾಗಿರ್ಬೋದು. ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳ್ತಾ ಇರೋದು. ನನಗೆ ಇಲ್ಲಿದ್ದು ಬೇಜಾರಾಗ್ತಿದೆ ಅಂತ ಮೋನಿಕಾ ಹೇಳಿದ ತಕ್ಷಣವೇ, ನಾನು ಕೂಡ ಆಫೀಸ್ಗೆ ಹೋಗ್ತೀನಿ ನಾಳೆಯಿಂದ. ಅನಿಕೇತ್ ಮತ್ತು ವಿವೇಕ್ ಹಾಗೆ ಗೌರಿ ಜೊತೆ ನಾನು ಆಫೀಸ್ಗೆ ಹೋಗಬೇಕು ಅಂತ ಮೋನಿಕಾ ಹೇಳಿದ ತಕ್ಷಣವೇ, ಆಗ ಮನೆಯವರೆಲ್ಲರೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಸರಿ ಆಯಿತು, ನೀನು ಕೂಡ ನಮ್ಮ ಜೊತೆ ಆಫೀಸ್ಗೆ ಬನ್ನಿ ಅಂತ ವಿವೇಕ್ ಹೇಳ್ತಾರೆ. ವಿವೇಕ್ ಏನು ಹೇಳ್ತಿದ್ಯಾ ನೀನು ಅಂತ ಸರಿತಾ ಕೇಳ್ತಾರೆ. ಪರವಾಗಿಲ್ಲ ಅಮ್ಮ, ಅವರು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈಗ ಏನು ಮಾಡೋಕ್ಕಾಗುತ್ತೆ? ಮೋನಿಕಾನೇ ಏನೇ ಹೇಳಿದ್ರು ಕೂಡ ನಮ್ಮ ಮಾತು ಕೇಳ್ತಿಲ್ಲ, ಅದಕ್ಕೆ ಒಪ್ಕೊಂಡೆ ಅಂತ ವಿವೇಕ್ ಹೇಳಿದ ತಕ್ಷಣವೇ ಆಗ ತುಂಬ ಖುಷಿಯಾಗುತ್ತೆ ಮೋನಿಕಾಗೆ. ಇನ್ಮೇಲೆ ಆಫೀಸ್ ಜವಾಬ್ದಾರಿ ಎಲ್ಲ ನಾನು ತಗೋತೀನಿ, ಒಂದೊಂದಾಗಿ ಎಲ್ಲ ಕೂಡ ನಾನು ಜವಾಬ್ದಾರಿ ತಗೊಂಡು ಹಾಗೆ ಎಲ್ಲರಿಗಿಂತ ನಾನೇ ಹೆಸರು ಮಾಡ್ತೀನಿ ಅಂತ ಮೋನಿಕಾ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ನಾನು ಯಾಕೆ ಈ ಡಿಸೈನ್ನ ಮಾಡಬಾರ್ದು? ಅಷ್ಟಕ್ಕೂ ಗೌರಿ ಮಾಡಿರುವಂತಹ ಡಿಸೈನ್ ನಾನು ಕೂಡ ಮಾಡ್ಬೋದು. ಹಾಗಂದಮೇಲೆ ನನಗೂ ಕೂಡ ಒಳ್ಳೆ ಹೆಸರು ಬರುತ್ತೆ. ನಾನು ಇಷ್ಟೆಲ್ಲ ಡಿಸೈನ್ ಮಾಡಿರೋದಕ್ಕೆ ನನ್ನ ಬಗ್ಗೆನೂ ಎಲ್ಲರೂ ಖುಷಿಯಿಂದ ಮಾತಾಡ್ತಾರೆ. ನಾನು ಇವತ್ತೇ ಕೂತ್ಕೊಂಡು ಈ ಥರ ಡಿಸೈನ್ ಮಾಡ್ತೀನಿ. ನೆಕ್ಲೆಸ್ ತುಂಬ ಚೆನ್ನಾಗಿರೋ ಥರ ಡಿಸೈನ್ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಮೋನಿಕಾ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.